ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತೀವಿ, ಆದರೆ ಕಾಮಗಾರಿ ನಗರದಲ್ಲಿ ಹಸಿರುಮಯವಾಗಿದೆ. ಗಾರ್ಡನ್ ಸಿಟಿ ಕಾಂಕ್ರೀಟ್ ಸಿಟಿಯಾಗಿ ಬದಲಾಗ್ತಾ ಇದೆ. ಬೆಂಗಳೂರಿನ ಹಸಿರೀಕರಣ ಮಾಡೋದಕ್ಕೆ ಬಿಬಿಎಂಪಿ ಇದೀಗ ನಯಾ ಪ್ಲಾನ್ ಒಂದನ್ನು ರೂಪಿಸಿದೆ. ನಿಮ್ಮ ಏರಿಯಾ ಹಸಿರಾಗಬೇಕಾ? ಖಾಲಿ ಜಾಗ ತೋರಿಸಿ, ಗಿಡ ಹಾಕಿಸಿ. ಗಾರ್ಡನ್ ಸಿಟಿ ಉಳಿಸಲು ಬಿಬಿಎಂಪಿ ಹೊಸ ಪ್ಲಾನ್. ಬೆಂಗಳೂರು ಗಾರ್ಡನ್ ಸಿಟಿ ಅಂತಾನೆ ಫೇಮಸ್. ಸಾಲು ಸಾಲು ಮರ, ಗಿಡಗಳು, ನೋಡಿದ ಕಡೆಯಲ್ಲೆಲ್ಲ ಕೆರೆಗಳು ಕಂಡು ಬರ್ತಿದ್ವು. ಆದ್ರೀಗ ಮರಗಳು ಕಾಮಗಾರಿಗೆ ಬಲಿಯಾದರೆ ಕೆರೆಗಳು ಭೂಗಳ್ಳರ ಪಾಲಾಗಿವೆ. ಬೆಂಗಳೂರಲ್ಲಿ ಹಸಿರು ಹುಡುಕುವ ಕಾಲ ಬಂದಿದೆ. ಇಂತಹ ಸಂಕಷ್ಟದ ಹೊತ್ತಲ್ಲಿ ಬಿಬಿಎಂಪಿ ಗಾರ್ಡನ್ ಸಿಟಿ ಗ್ರೀನರಿಯನ್ನ ಉಳಿಸುವುದಕ್ಕೆ ಹೊಸ ಪ್ಲಾನ್ ಮಾಡಿದೆ. ಬಿಬಿಎಂಪಿಯ ಅರಣ್ಯ ವಿಭಾಗದ ಸಿಟಿ ಜನರಿಗೆ ಹಸಿರು ಉಳಿಸುವ, ಬೆಳೆಸುವ ಹೊಸ ಜವಾಬ್ದಾರಿ ನೀಡಲು ಹೊರಟಿದೆ. ಸಿಟಿ ಜನ ತಮ್ಮ ಏರಿಯಾದ ಯಾವುದಾದರೂ ಖಾಲಿ ಜಾಗ ತೋರಿಸಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಸಾಕು, ಬಿಬಿಎಂಪಿ ಬೇಕಿದ್ದ ಗಿಡ ಸಸಿಗಳನ್ನ ಅಲ್ಲಿ ಬಂದು ನೆಡುತ್ತೆ. ನಂತರ ಸ್ಥಳೀಯರೇ ಅದನ್ನ ಪಾಲಿಸಿ ಪೋಷಿಸಬೇಕು. 2 ವಾರಗಳಲ್ಲಿ ಈ ಹೊಸ ಪ್ರಯತ್ನಕ್ಕೆ ಚಾಲನೆ ಸಿಗಲಿದೆ. ಆದರೆ ಮತ್ತೊಂದು ಕಡೆ ಬಿಬಿಎಂಪಿ ಐಡಿಯಾಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ತಾವು ಮಾಡಬೇಕಾಗಿರುವ ಕೆಲಸವನ್ನ ಜನರಿಗೆ ಹೊರಿಸ್ತಾ ಇದ್ದಾರೆ. ಇಂಡಿಯನ್ ರೋಡ್ ಕಾಂಗ್ರೆಸ್ನ ಯಾವ ನಿಯಮಗಳನ್ನ ಬಿಬಿಎಂಪಿ ಪಾಲಿಸುತ್ತಿಲ್ಲ, ಮರ ಕಡಿಯುವವರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇವರು ಅಥಾರಿಟಿ ಇದು ಮಾಡಿಕೊಂಡು ಎಲ್ಲ ಕಡೆ ಗಿಡ ನೆಡಬೇಕು, ಮರ ನಡ್ಬಿಟ್ಟು ಗ್ರೀನರಿ ಮಾಡಬೇಕು. ಪ್ಲಸ್ ಅದರಲ್ಲಿ ನೇಟಿವ್ ಸ್ಪೀಶೀಸು ಮತ್ತು ಇವಾಗ ವೆರಿ ಇಂಪಾರ್ಟೆಂಟ್ ಬಂದು ಅರ್ಬನ್ ವೈಲ್ಡ್ ಲೈಫ್ ಇದೆ. ಮಂಗಗಳಿರ್ಬೋದು, ಬಾವುಲಿ ಇರ್ಬೋದು, ಗಿಳಿಗಳಿರ್ಬೋದು, ಬೇರೆ ಪಕ್ಷಿಗಳು ಅದಕ್ಕೆ ಹಣ್ಣುಗಳು ತಿನ್ನುತ್ತೆ. ಅದಕ್ಕೆ ಫ್ರೂಟ್ ಬೇರಿಂಗ್ ಟ್ರೀಸ್ ನೆಡಬೇಕು. ಟ್ರೀ ಸೆನ್ಸಸ್ ಪ್ರಕ್ರಿಯೆ ಮುಂದಾಗಿರುವ ಬಿಬಿಎಂಪಿ ಹೊಸ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಕೇಳಿದೆ. ಹೊಸ ಪ್ರೋಗ್ರಾಂಗೆ ಈಗಾಗಲೇ 435 ಜನ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಟಿ ಜನರ ಸಪೋರ್ಟ್ ಜೊತೆ ಬಿಬಿಎಂಪಿ ನಗರದ ಹಸಿರನ್ನ ಉಳಿಸಲು ಮುಂದಾಗ್ತಾ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತೀವಿ, ಆದರೆ ಕಾಮಗಾರಿ ನಗರದಲ್ಲಿ ಹಸಿರುಮಯವಾಗಿದೆ. ಗಾರ್ಡನ್ ಸಿಟಿ ಕಾಂಕ್ರೀಟ್ ಸಿಟಿಯಾಗಿ ಬದಲಾಗ್ತಾ ಇದೆ. ಬೆಂಗಳೂರಿನ ಹಸಿರೀಕರಣ ಮಾಡೋದಕ್ಕೆ ಬಿಬಿಎಂಪಿ ಇದೀಗ ನಯಾ ಪ್ಲಾನ್ ಒಂದನ್ನು ರೂಪಿಸಿದೆ. ನಿಮ್ಮ ಏರಿಯಾ ಹಸಿರಾಗಬೇಕಾ? ಖಾಲಿ ಜಾಗ ತೋರಿಸಿ, ಗಿಡ ಹಾಕಿಸಿ. ಗಾರ್ಡನ್ ಸಿಟಿ ಉಳಿಸಲು ಬಿಬಿಎಂಪಿ ಹೊಸ ಪ್ಲಾನ್. ಬೆಂಗಳೂರು ಗಾರ್ಡನ್ ಸಿಟಿ ಅಂತಾನೆ ಫೇಮಸ್. ಸಾಲು ಸಾಲು ಮರ, ಗಿಡಗಳು, ನೋಡಿದ ಕಡೆಯಲ್ಲೆಲ್ಲ ಕೆರೆಗಳು ಕಂಡು ಬರ್ತಿದ್ವು. ಆದ್ರೀಗ ಮರಗಳು ಕಾಮಗಾರಿಗೆ ಬಲಿಯಾದರೆ ಕೆರೆಗಳು ಭೂಗಳ್ಳರ ಪಾಲಾಗಿವೆ. ಬೆಂಗಳೂರಲ್ಲಿ ಹಸಿರು ಹುಡುಕುವ ಕಾಲ ಬಂದಿದೆ. ಇಂತಹ ಸಂಕಷ್ಟದ ಹೊತ್ತಲ್ಲಿ ಬಿಬಿಎಂಪಿ ಗಾರ್ಡನ್ ಸಿಟಿ ಗ್ರೀನರಿಯನ್ನ ಉಳಿಸುವುದಕ್ಕೆ ಹೊಸ ಪ್ಲಾನ್ ಮಾಡಿದೆ. ಬಿಬಿಎಂಪಿಯ ಅರಣ್ಯ ವಿಭಾಗದ ಸಿಟಿ ಜನರಿಗೆ ಹಸಿರು ಉಳಿಸುವ, ಬೆಳೆಸುವ ಹೊಸ ಜವಾಬ್ದಾರಿ ನೀಡಲು ಹೊರಟಿದೆ. ಸಿಟಿ ಜನ ತಮ್ಮ ಏರಿಯಾದ ಯಾವುದಾದರೂ ಖಾಲಿ ಜಾಗ ತೋರಿಸಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಸಾಕು, ಬಿಬಿಎಂಪಿ ಬೇಕಿದ್ದ ಗಿಡ ಸಸಿಗಳನ್ನ ಅಲ್ಲಿ ಬಂದು ನೆಡುತ್ತೆ. ನಂತರ ಸ್ಥಳೀಯರೇ ಅದನ್ನ ಪಾಲಿಸಿ ಪೋಷಿಸಬೇಕು. 2 ವಾರಗಳಲ್ಲಿ ಈ ಹೊಸ ಪ್ರಯತ್ನಕ್ಕೆ ಚಾಲನೆ ಸಿಗಲಿದೆ. ಆದರೆ ಮತ್ತೊಂದು ಕಡೆ ಬಿಬಿಎಂಪಿ ಐಡಿಯಾಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ತಾವು ಮಾಡಬೇಕಾಗಿರುವ ಕೆಲಸವನ್ನ ಜನರಿಗೆ ಹೊರಿಸ್ತಾ ಇದ್ದಾರೆ. ಇಂಡಿಯನ್ ರೋಡ್ ಕಾಂಗ್ರೆಸ್ನ ಯಾವ ನಿಯಮಗಳನ್ನ ಬಿಬಿಎಂಪಿ ಪಾಲಿಸುತ್ತಿಲ್ಲ, ಮರ ಕಡಿಯುವವರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇವರು ಅಥಾರಿಟಿ ಇದು ಮಾಡಿಕೊಂಡು ಎಲ್ಲ ಕಡೆ ಗಿಡ ನೆಡಬೇಕು, ಮರ ನಡ್ಬಿಟ್ಟು ಗ್ರೀನರಿ ಮಾಡಬೇಕು. ಪ್ಲಸ್ ಅದರಲ್ಲಿ ನೇಟಿವ್ ಸ್ಪೀಶೀಸು ಮತ್ತು ಇವಾಗ ವೆರಿ ಇಂಪಾರ್ಟೆಂಟ್ ಬಂದು ಅರ್ಬನ್ ವೈಲ್ಡ್ ಲೈಫ್ ಇದೆ. ಮಂಗಗಳಿರ್ಬೋದು, ಬಾವುಲಿ ಇರ್ಬೋದು, ಗಿಳಿಗಳಿರ್ಬೋದು, ಬೇರೆ ಪಕ್ಷಿಗಳು ಅದಕ್ಕೆ ಹಣ್ಣುಗಳು ತಿನ್ನುತ್ತೆ. ಅದಕ್ಕೆ ಫ್ರೂಟ್ ಬೇರಿಂಗ್ ಟ್ರೀಸ್ ನೆಡಬೇಕು. ಟ್ರೀ ಸೆನ್ಸಸ್ ಪ್ರಕ್ರಿಯೆ ಮುಂದಾಗಿರುವ ಬಿಬಿಎಂಪಿ ಹೊಸ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಕೇಳಿದೆ. ಹೊಸ ಪ್ರೋಗ್ರಾಂಗೆ ಈಗಾಗಲೇ 435 ಜನ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಟಿ ಜನರ ಸಪೋರ್ಟ್ ಜೊತೆ ಬಿಬಿಎಂಪಿ ನಗರದ ಹಸಿರನ್ನ ಉಳಿಸಲು ಮುಂದಾಗ್ತಾ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತೀವಿ, ಆದರೆ ಕಾಮಗಾರಿ ನಗರದಲ್ಲಿ ಹಸಿರುಮಯವಾಗಿದೆ. ಗಾರ್ಡನ್ ಸಿಟಿ ಕಾಂಕ್ರೀಟ್ ಸಿಟಿಯಾಗಿ ಬದಲಾಗ್ತಾ ಇದೆ. ಬೆಂಗಳೂರಿನ ಹಸಿರೀಕರಣ ಮಾಡೋದಕ್ಕೆ ಬಿಬಿಎಂಪಿ ಇದೀಗ ನಯಾ ಪ್ಲಾನ್ ಒಂದನ್ನು ರೂಪಿಸಿದೆ. ನಿಮ್ಮ ಏರಿಯಾ ಹಸಿರಾಗಬೇಕಾ? ಖಾಲಿ ಜಾಗ ತೋರಿಸಿ, ಗಿಡ ಹಾಕಿಸಿ. ಗಾರ್ಡನ್ ಸಿಟಿ ಉಳಿಸಲು ಬಿಬಿಎಂಪಿ ಹೊಸ ಪ್ಲಾನ್. ಬೆಂಗಳೂರು ಗಾರ್ಡನ್ ಸಿಟಿ ಅಂತಾನೆ ಫೇಮಸ್. ಸಾಲು ಸಾಲು ಮರ, ಗಿಡಗಳು, ನೋಡಿದ ಕಡೆಯಲ್ಲೆಲ್ಲ ಕೆರೆಗಳು ಕಂಡು ಬರ್ತಿದ್ವು. ಆದ್ರೀಗ ಮರಗಳು ಕಾಮಗಾರಿಗೆ ಬಲಿಯಾದರೆ ಕೆರೆಗಳು ಭೂಗಳ್ಳರ ಪಾಲಾಗಿವೆ. ಬೆಂಗಳೂರಲ್ಲಿ ಹಸಿರು ಹುಡುಕುವ ಕಾಲ ಬಂದಿದೆ. ಇಂತಹ ಸಂಕಷ್ಟದ ಹೊತ್ತಲ್ಲಿ ಬಿಬಿಎಂಪಿ ಗಾರ್ಡನ್ ಸಿಟಿ ಗ್ರೀನರಿಯನ್ನ ಉಳಿಸುವುದಕ್ಕೆ ಹೊಸ ಪ್ಲಾನ್ ಮಾಡಿದೆ. ಬಿಬಿಎಂಪಿಯ ಅರಣ್ಯ ವಿಭಾಗದ ಸಿಟಿ ಜನರಿಗೆ ಹಸಿರು ಉಳಿಸುವ, ಬೆಳೆಸುವ ಹೊಸ ಜವಾಬ್ದಾರಿ ನೀಡಲು ಹೊರಟಿದೆ. ಸಿಟಿ ಜನ ತಮ್ಮ ಏರಿಯಾದ ಯಾವುದಾದರೂ ಖಾಲಿ ಜಾಗ ತೋರಿಸಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಸಾಕು, ಬಿಬಿಎಂಪಿ ಬೇಕಿದ್ದ ಗಿಡ ಸಸಿಗಳನ್ನ ಅಲ್ಲಿ ಬಂದು ನೆಡುತ್ತೆ. ನಂತರ ಸ್ಥಳೀಯರೇ ಅದನ್ನ ಪಾಲಿಸಿ ಪೋಷಿಸಬೇಕು. 2 ವಾರಗಳಲ್ಲಿ ಈ ಹೊಸ ಪ್ರಯತ್ನಕ್ಕೆ ಚಾಲನೆ ಸಿಗಲಿದೆ. ಆದರೆ ಮತ್ತೊಂದು ಕಡೆ ಬಿಬಿಎಂಪಿ ಐಡಿಯಾಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ತಾವು ಮಾಡಬೇಕಾಗಿರುವ ಕೆಲಸವನ್ನ ಜನರಿಗೆ ಹೊರಿಸ್ತಾ ಇದ್ದಾರೆ. ಇಂಡಿಯನ್ ರೋಡ್ ಕಾಂಗ್ರೆಸ್ನ ಯಾವ ನಿಯಮಗಳನ್ನ ಬಿಬಿಎಂಪಿ ಪಾಲಿಸುತ್ತಿಲ್ಲ, ಮರ ಕಡಿಯುವವರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇವರು ಅಥಾರಿಟಿ ಇದು ಮಾಡಿಕೊಂಡು ಎಲ್ಲ ಕಡೆ ಗಿಡ ನೆಡಬೇಕು, ಮರ ನಡ್ಬಿಟ್ಟು ಗ್ರೀನರಿ ಮಾಡಬೇಕು. ಪ್ಲಸ್ ಅದರಲ್ಲಿ ನೇಟಿವ್ ಸ್ಪೀಶೀಸು ಮತ್ತು ಇವಾಗ ವೆರಿ ಇಂಪಾರ್ಟೆಂಟ್ ಬಂದು ಅರ್ಬನ್ ವೈಲ್ಡ್ ಲೈಫ್ ಇದೆ. ಮಂಗಗಳಿರ್ಬೋದು, ಬಾವುಲಿ ಇರ್ಬೋದು, ಗಿಳಿಗಳಿರ್ಬೋದು, ಬೇರೆ ಪಕ್ಷಿಗಳು ಅದಕ್ಕೆ ಹಣ್ಣುಗಳು ತಿನ್ನುತ್ತೆ. ಅದಕ್ಕೆ ಫ್ರೂಟ್ ಬೇರಿಂಗ್ ಟ್ರೀಸ್ ನೆಡಬೇಕು. ಟ್ರೀ ಸೆನ್ಸಸ್ ಪ್ರಕ್ರಿಯೆ ಮುಂದಾಗಿರುವ ಬಿಬಿಎಂಪಿ ಹೊಸ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಕೇಳಿದೆ. ಹೊಸ ಪ್ರೋಗ್ರಾಂಗೆ ಈಗಾಗಲೇ 435 ಜನ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಟಿ ಜನರ ಸಪೋರ್ಟ್ ಜೊತೆ ಬಿಬಿಎಂಪಿ ನಗರದ ಹಸಿರನ್ನ ಉಳಿಸಲು ಮುಂದಾಗ್ತಾ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.